ನಮ್ಮ ಹುಡುಗರಿಗೆ ಅಂದಮೇಲೆ ಎಷ್ಟು ನಂಬಿಕೆ ಅಂತಂದರೆ ಕಾರ್ ಕೊಡ್ತಾರೆ ವ್ಲಾಗ್ ಮಾಡೋದಕ್ಕೆ, ಬೈಕ್ ಕೊಡೋದು ಅಷ್ಟೇ. ಯಾಕಂದರೆ ಬೈಕ್ ಯಾರ್ದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಏನು ನನ್ನ ಯೂಟ್ಯೂಬ್ ಚಾನಲ್ ಅವರು, ಇನ್ಸ್ಟಾಗ್ರಾಮ್ ಅವರು ಸೇರಿಕೊಂಡು ಈ ನನ್ನ ಮಗಂದು ವಿಡಿಯೋ ವೈರಲ್ ಮಾಡಲೇಬಾರ್ದು, ಜಾಸ್ತಿ ಜನತಾಗಲೇಬಾರ್ದು ಅಂತ ಫಿಕ್ಸ್ ಆಗಿದ್ದಾರೆ ನನ್ನಪ್ಪ ಇವರು. ಬಟ್ ನಾನು ಸುಮ್ಕೂರೋ ಮಗ ಅಲ್ಲ, ಇವತ್ತು ನಾನು ತೋರಿಸ್ತಿರೋ ಕಾರ್ನ ಒನ್ ಆಫ್ ದ ಮೋಸ್ಟ್ ಲೆಜೆಂಡ್ರಿ ಕಾರು. ಈ ಕಾರ್ಗೆ ಅವಾರ್ಡ್ಸ್ ಕಮ್ಮಿ ಇರ್ಬೋದು, ಫೀಚರ್ಸ್ ಕಮ್ಮಿ ಇರ್ಬೋದು, ಆದರೆ ರೋಡ್ ಪ್ರೆಸೆನ್ಸ್ ಮಾತ್ರ ಇಲ್ಲಿವರೆಗೂ ಕಮ್ಮಿ ಆಗಿಲ್ಲ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರೋ ಗಾಡಿ ಮಹೀಂದ್ರ ಸ್ಕಾರ್ಪಿಯೋ ಕ್ಲಾಸಿಕ್. ಈ ಕಾರ್ ಇವಾಗಲೂ ಏನಕ್ಕೆ ಮಾರ್ಕೆಟಲ್ಲಿ ಅಷ್ಟೊಂದು ಫೇಮಸ್ ಆಗಿದೆ, ಅಷ್ಟು ಹಳೆ ಕಾರ್ ಇದ್ರೂ ಕೂಡ ಇವಾಗೂ ಅಷ್ಟೊಂದು ಫೇಮಸ್ ಆಗಿದೆ ಅಂತಂದರೆ ಅದಕ್ಕೊಂದು ರೀಸನ್ ಇರುತ್ತಲ್ಲ. ಸೊ ಆ ರೀಸನ್ ಪೂರ್ತಿ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋ ಎಂಡ್ವರೆಗೂ ನೋಡಿ. ಈ ಕಾರು ಫಸ್ಟ್ ಲಾಂಚ್ ಮಾಡಿದ್ದು 2002ರಲ್ಲಿ. ಅವಾಗಿಂದನೂ ಇಲ್ಲಿವರೆಗೂ ಈ ಕಾರು ಒಂದು ಟೈಮ್ ಫ್ಲಾಪ್ ಆಗಿಲ್ಲ. ಇಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಗಾಡಿ. ಮತ್ತೆ ಅಪ್ಪನ ಕಾಲದಿಂದ ನಮ್ಗೆ ಗೊತ್ತಿರೋ ಸ್ಕಾರ್ಪಿಯೋ ಇದೆ. ಟೈಮ್ ಹೋಗ್ತಾ ಹೋಗ್ತಾ ಮಹೇಂದ್ರ ಸ್ಕಾರ್ಪಿಯೋನ ಅಪ್ಡೇಟ್ ಮಾಡ್ತಾ ಬಂದ್ರು. 2022ರಲ್ಲಿ ನ್ಯೂ ಮಾಡರ್ನ್ ವರ್ಷನ್ಗೆ ಸ್ಕಾರ್ಪಿಯೋನ್ ಅಂತ ನೇಮ್ ಕೊಟ್ರು. ಬಟ್ ಓಲ್ಡ್ ಲೆಜೆಂಡ್ರಿ ಸ್ಕಾರ್ಪಿಯೋನ ಸ್ಕಾರ್ಪಿಯೋ ಕ್ಲಾಸಿಕ್ ಅಂತ ಹೆಸರಿಟ್ಟಿ ಅದು ಸ್ಟಾಪ್ ಮಾಡ್ಲಿಲ್ಲ ಕಾರ್ನ. ಸೊ ಏನಕ್ಕೆ ಅಂತಂದ್ರೆ ಈ ಕಾರಲ್ಲಿ ಒಂದು ಒಳ್ಳೆ ಗತ್ತೆ ಇತ್ತು ಈ ಕಾರಲ್ಲಿ. MHawk 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ ಈ ಕಾರಿಗೆ. ಹಾರ್ಸ್ ಪವರ್ 130 ಹಾರ್ಸ್ ಪವರ್ ಇದೆ, 300 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಅದರಲ್ಲಿ CRDI ಸಿಸ್ಟಮ್ ಕೊಟ್ಟಿರ್ತಾರೆ. ಫ್ರಂಟ್ ಅಲ್ಲಿ ಕ್ರೋಮ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ. ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಇದೆ, ಹಾಲೋಜನ್ ಫಾಗ್ ಲ್ಯಾಂಪ್ಸ್ ಇದೆ. ಇದು ಟಾಪ್ ಎಂಡ್ ಅಲ್ಲಿ ಮಾತ್ರ ಸಿಗುತ್ತೆ ಫಾಗ್ ಲ್ಯಾಂಪ್ಸ್. ಸೈಡ್ ಅಲ್ಲಿ ORVM ಇದೆ. ORVM ಅಂತಂದ್ರೆ ಔಟ್ ಸೈಡ್ ರಿಯರ್ ವ್ಯೂ ಮಿರರ್ ಅಂತ. ಸೀಟು ನಾನು ಹೇಳೋದೇ ಬೇಡ. ನನಗೆ ಈ ಟೈರ್ ತುಂಬಾ ಇಷ್ಟ ಆಯ್ತು ಗುರು. ಈ ಟೈರ್ ಸೈಜು 235/65 ಸೆಕ್ಷನ್ R17 ಕೊಟ್ಟಿದ್ದಾರೆ. ಸ್ಕಾರ್ಪಿಯೋ ಕಾರ್ಗೆ ಸಿಯಾಟ್ ಕಂಪ್ನಿ ಆಗಿದ್ದಾರೆ. ನಾನು ಈ ಕಾರ್ ಓನರ್ನ ಪರಿಚಯ ಮಾಡಿಸ್ಕೊಡ್ತೀನಿ, ಕಾರ್ ಬಗ್ಗೆ ಏನೇನಂತಂದು, ಅವ್ರು ಏನಕ್ಕೆ ತಗೊಂಡ್ರಿ ಈ ಕಾರ್ನ, ಏನಕ್ಕೆ ಚಾಯ್ಸ್ ಮಾಡಿದ್ರಿ ಈ ಕಾರ್ನ, ಏನೇನ ಕೇಳ್ಬೇಕು ನೀನು. ಈ ಗಾಡಿದು ನನಗೆ ಭಾಳ ಕನ್ಸಿನ ಗಾಡಿ ಇದು, ಭಾಳ ಡ್ರೀಮ್ನಾಗ ಭಾಳ ಕಾಡ್ತೈತಿ ಯಾವಾಗ ತನಕ ಅನ್ನೋದು. ಗಾಡಿ ರೇಟ್ ನೋಡಿದೆ ಸದ್ಯ ಆಗಲ್ಲ ಅಂದು ಏನೇನೋ ಮಾಡಿ ಕೊನೆಗೆ ತಗಂದು ಗಾಡಿನ. ಆ ಗಾಡಿ ತಗಂದ್ಮೇಲೆ ಗೊತ್ತಾಯ್ತು ಇದ್ರ ಪವರ್ ಏನು ಅನ್ನೋದು. ಭಯಂಕರ ಪವರ್ ಐತೆ ಬ್ರೋ ಇದು. ಅವಾಗಿಗೂ ಇವಾಗಿಗೂ ಗಾಡಿ ನೋಡಿದ್ರೆ ಭಯಂಕರ ಗಾಡಿ. ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ, ಹೊಡಿಯೋಕ್ಕೂ ಒಳ್ಳೆ ಫೀಲ್ ಕೊಡ್ತೈತಿ ಗಾಡಿ. ಮಸ್ತಾಗೈತಿ ಗಾಡಿ ಮಾತ್ರ. ಗ್ಯಾಂಗ್ಸ್ಟರ್ ಲುಕ್ ಬ್ರೋ ಇದು, ಗ್ಯಾಂಗ್ಸ್ಟರ್ ಲುಕ್ ಇದು. ಕಾರೇ ಗ್ಯಾಂಗ್ಸ್ಟರ್ ಲುಕ್. ನೀವು ಗ್ಯಾಂಗ್ಸ್ಟರ್. ಓಕೆ ಅದಾದ್ಮೇಲೆ ಮಾತಾಡೋಣ. ಫಸ್ಟ್ ಜನರೇಷನ್ ಕಾರ್ನ 2002ರಿಂದ 2006ವರೆಗೂ ಫಸ್ಟ್ ಸ್ಕಾರ್ಪಿಯೋನ ಬಾಕ್ಸಿ ಡಿಸೈನ್ ಕೊಟ್ಟು ಹೈ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟು ಕಂಫರ್ಟ್ ಕಮ್ಮಿ ಮಾಡಿ ಪವರ್ನ ಫುಲ್ ಜಾಸ್ತಿ ಮಾಡಿದ್ರು. ಇದು ಒಂದು ಪ್ಯೂರ್ ರಗಡ್ SUV ಆಗಿತ್ತು. ಅದೇ ಸೆಕೆಂಡ್ ಜನರೇಷನ್ ಸ್ಕಾರ್ಪಿಯೋದಲ್ಲಿ ಅಂದ್ರೆ 2006ರಿಂದ 2014ಕ್ಕೆ ಜನರೇಷನ್ ಸಕ್ಸಸ್ ಆದ್ಮೇಲೆ ಮಹೀಂದ್ರ ಸ್ವಲ್ಪ ಇಂಪ್ರೂವ್ ಮಾಡಿದ್ರು. ಹೀಗೆ ಸ್ಕಾರ್ಪಿಯೋ ಸ್ಲೋ ಫ್ಯಾಮಿಲಿ ಫ್ರೆಂಡ್ಲಿ ಆಗಿ SUV ಆಗ್ತಾ ಹೋಯ್ತು. ಅದರಲ್ಲಿ ಪವರ್ ಮತ್ತೆ ಕಂಫರ್ಟ್ ನ ಇಂಪ್ರೂವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಥರ್ಡ್ ಜನರೇಷನ್ ಅಲ್ಲಿ ಅಂದ್ರೆ ಪರ್ಫಾರ್ಮೆನ್ಸ್ ಮತ್ತೆ ಸೇಫ್ಟಿ ವಿಚಾರನ ಭಾಳ ಇಂಪಾರ್ಟೆನ್ಸ್ ಕೊಟ್ಟರು. ಆ ಜನರೇಷನ್ ಒಳಗೆ ಮೇಜರ್ ಆಗಿ ಅಪ್ಗ್ರೇಡ್ ಆಗಿದ್ದೆ MHawk ಡೀಸೆಲ್ ಇಂಜಿನ್ಗೆ. ಪವರ್ ಟಾರ್ಕ್ ಮಾತ್ರ ಫುಲ್ ಇಂಪ್ರೂವ್ ಆಯಿತು. ಇಂಟೀರಿಯರ್ ನೋಡಿದ್ರೆ ಸ್ಟಿಲ್ ರೆಗಡ್ ಫೀಲ್ ಕೊಡ್ತಾ ಇತ್ತು, ಬಟ್ ಬಿಲ್ಡ್ ಕ್ವಾಲಿಟಿ ತುಂಬಾ ಬೆಟರ್ ಆಗಿತ್ತು ಗಾಡಿದು. ಅದೇ ಇವಾಗ 4th ಜನರೇಷನ್ ಅಲ್ಲಿ BS6 ನ ತಂದ್ರು. BS6 ನಾರ್ಮಲ್ ಆಗಿ ಬಂದಾಗ ಇಂಜಿನ್ ರೀಫೈನ್ ಮಾಡಿದ್ರು, ಸೌಂಡ್ನ ಕಮ್ಮಿ ಮಾಡಿದ್ರು, ಸ್ಮೂತ್ ಡ್ರೈವ್ ಆಯಿತು. ಇಂಟೀರಿಯರ್ನ ಡ್ಯೂಯಲ್ ಟೋನ್ ಮತ್ತೆ ಟಚ್ ಸ್ಕ್ರೀನು, ಕ್ರೂಸ್ ಕಂಟ್ರೋಲ್ ಬಂತು. ಕಂಫರ್ಟ್ ಮತ್ತು ಟೆಕ್ನಾಲಜಿನ ಸ್ವಲ್ಪ ಮಾಡರ್ನ್ ಆಗಿ ಯೂಸ್ ಮಾಡಿದ್ರು. ಇಂಪಾರ್ಟೆಂಟ್ ಚೇಂಜಸ್ ಅಂದರೆ ಸ್ಕಾರ್ಪಿಯೋ ಕ್ಲಾಸಿಕ್ಕು ಒಬ್ರು ಓಲ್ಡ್ ಸ್ಕೂಲ್ ಮತ್ತು ರಗಡ್ ಫ್ಯಾನ್ಸ್ಗೆ ಮಾತ್ರ ಮಾಡಿದ್ರು. ಕಾರ್ನ ಸ್ವಲ್ಪ ಮಾಡರ್ನ್ ಆಗಿ ಇರಲಿ ಅಂತಂದು ಸ್ಕಾರ್ಪಿಯೋ ಎನ್ನೇ ಲಾಂಚ್ ಮಾಡಿದ್ರು.
ಹಳೆ ಸ್ಕಾರ್ಪಿಯೋದಲ್ಲಿ ಸ್ಪೆಷಲ್ ಆಗಿದ್ದೇ ಒಂದು ಆ ಡಿಸೈನ್ಗೋಸ್ಕರ BS6 ಇಂಜಿನ್ಗೆ ಅಪ್ಗ್ರೇಡ್ ಮಾಡಿ ಆ ಕಾರ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಆ್ಯಂಡ್ ಅದರದ್ದು ನಾಯ್ಸ್ ರಿಡಕ್ಷನ್ ಮಾಡಿ ಮತ್ತು ಕಂಫರ್ಟ್ನ ಜಾಸ್ತಿ ಮಾಡಿಕೊಟ್ರು. ಅದೇ ಸ್ಕಾರ್ಪಿಯೋ ವೆನ್ನ ಹೊಸ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಆ ಕಾರ್ನ ಹೊಸ ಲುಕ್ಕು, ಸನ್ ರೂಫು, ದೊಡ್ಡ ಸ್ಕ್ರೀನು, ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಕೊಟ್ಟು ಮತ್ತು ಡ್ರೈವಿಂಗ್ ಮೋಡ್ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟು ಅದನ್ನ ಒಂದು ಮಾಡರ್ನ್ SUV ಥರ ತಂದಿಟ್ರು. ಗಾಡಿ ಹೊಡಿತೀಯಲ್ಲ ಹೇಳ್ತೀಯಂತೆ ಬಾ, ಅದು ಏನೋ ಒಂದು ಮಜಾ ಫೀಲ್. ಸ್ಕಾರ್ಪಿಯೋ ನೋಡ್ಸಿದ್ದೆ, ಸ್ಕಾರ್ಪಿಯೋ ಕ್ಲಾಸಿಕ್ ಫಸ್ಟ್ ಟೈಮ್ ಓಡಿಸ್ತಿದ್ದು. ಹೇಳು ಒಳ್ಳೆ ಲಾರಿ ಮೇಲೆ ಕುಂತು ಹೊಡೆದಂಗೆ ಅಕ್ಕದ ಫೀಲ್ ಫುಲ್ ಒಂಥರ ದಾದಾ ಫೀಲ್ ಸ್ಕಾರ್ಪಿಯೋನ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಮಚ್ಚ ಗಾಡಿದು. ಸ್ಕಾರ್ಪಿಯೋ ಕ್ಲಾಸಿಕಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು S9 ಇನ್ನೊಂದು S11 ಬರುತ್ತೆ. S11 ಬಂದ್ಬಿಟ್ಟು ಟಾಪ್ ಎಂಡು, S9 ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬೇಸ್ ವೇರಿಯಂಟ್ ಆಗುತ್ತೆ. ಸೊ ನನಗೆ ಇವಾಗ ಗೊತ್ತಾಗ್ತಿದೆ ಏನಕ್ಕೆ ಪಾಲಿಟಿಕ್ಸು, VIPಸು ಮತ್ತು ಪೊಲೀಸರು ಈ ಕಾರ್ ತಂದು ತಿರುಗಾಡ್ತಾರೆ ಅಂತಂದು. ಆ ಕಾರ್ಗೆ ಒಂದು ಗತ್ತಿದೆ ಗುರು. ಈ ಕಾರ್ಗೆ ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರು ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು. 5ನೇ ಗೇರ್ ಆಗುತ್ತೆ. ಪದ ಪಿಕಪ್ ಇಂಡಿಕೇಟರ್ ಕಾಟದವನು ಓಟ್